ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಗೆ ನಗರದ ಪ್ರವಾಸಿ ಮಂದಿರದ ಬಳಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭುರವರು ಚಾಲನೆ ನೀಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಗೆ ನಗರದ ಪ್ರವಾಸಿ ಮಂದಿರದ ಬಳಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭುರವರು ಚಾಲನೆ ನೀಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಜಿಲ್ಲಾಧಿಕಾರಿ ಪ್ರಭುರವರು ಮಾತನಾಡಿ, ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ತೆಗೆದುಹಾಕದಂತೆ ನೋಡಿಕೊಳ್ಳಬೇಕು. ಎಲ್ಲ ಮತದಾರರು ಜಾಗೃತರಾಗಿ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಎಸ್ಐಆರ್ 2026 ಪ್ರಕ್ರಿಯೆ ಯಶಸ್ವಿಗೊಳಿಸಲು ಎಲ್ಲ ಇಲಾಖೆ ಅಧಿಕಾರಿಗಳು, ಬಿಎಲ್ಒಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ಎಂಎ ಪ್ರಕಾಶ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್, ಜಿಲ್ಲಾ ಪಂಚಾಯಿತಿ ಎಡಬ್ಲ್ಯೂ ಪ್ರಸಾದ್, ಪಿಡಬ್ಲ್ಯೂಡಿ ನಾಗರಾಜ್, ನಗರಸಭೆ ಪೌರಾಯುಕ್ತ ಚಲಪತಿ, ಪೊಲೀಸ್ ಅಧಿಕಾರಿಗಳು, ಕಾಲೇಜ್ ಪ್ರಾಧ್ಯಾಪಕರು, ಬಿಎಲ್ಒಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ವಿಧಾನಸಭಾ ಕ್ಷೇತ್ರ ಚಿಂತಾಮಣಿ ತಾಲೂಕು ವ್ಯಾಪ್ತಿಯ ಎಲ್ಲ ನಮ್ಮ ಆಡಳಿತ ವರ್ಗದ ಅಧಿಕಾರಿ ಬಂಧುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿದೆ, ಚುನಾವಣಾ ಆಯೋಗ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸಮಗ್ರ ಪರಿಷ್ಕರಣೆ ಏನಿದೆ, ಈ ಪರಿಷ್ಕರಣೆಯನ್ನು 13 ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ ಮೇಲೆ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಮಾಡಿದ ಮೇಲೆ ವಿದ್ಯುಕ್ತವಾಗಿ ಕಳೆದ 30ನೇ ತಾರೀಕು ನಾವು ಮನೆ ಮನೆಗೆ ಭೇಟಿ ಕೊಡುವಂಥ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, SIRನಲ್ಲಿ 3 ರೀತಿ ಒಬ್ಬ ಮತದಾರ ತನ್ನ ಮತದಾನವನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. 3 ಹಂತದಲ್ಲಿ. ಮೊದಲನೇ ಹಂತದಲ್ಲಿ ಗಣತಿ ನಮೂನೆ, ಏನೀಗ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ, ಗಣತಿ ನಮೂನೆಗಳನ್ನು ನಾವೇ ಪ್ರಿಂಟ್ ಮಾಡಿ ಯಾರು ನಮ್ಮ ಮತದಾರರ ಪಟ್ಟಿನಲ್ಲಿ ಆಲ್ರೆಡಿ ಇದ್ದರು ಅಂತ ಎಲ್ಲ ಮತದಾರರಿಗೆ ಮನೆ ಬಾಗಿಲಿಗೆ ನಾವೇ ದ್ವಿಪ್ರತಿನಲ್ಲಿ ಗಣತಿ ನಮೂನೆಗಳನ್ನು ಸಲ್ಲಿಸುವಂಥದ್ದು. ಆ ಕೆಲಸ ಸಲ್ಲಿಸಿ ಅವರಿಂದ ಬರೀ ಒಂದು ಗಣತಿ ನಮೂನೆಯ ಕೆಲವು ಮಾಹಿತಿಗಳನ್ನು ಅವರಿಂದ ಮಾಹಿತಿಯನ್ನು ಪಡೆದು ಅವರ ಸಹಿಯೊಂದಿಗೆ ಅದನ್ನು ಹಿಂಪಡೆಯೋದು, ನಂತರ ಅದನ್ನು ತಂತ್ರಾಂಶದಲ್ಲಿ ಅಳವಡಿಸ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ವಿತರಣೆಯಲ್ಲಿ ಈಗಾಗಲೇ 98.16% ವಿತರಣೆಯನ್ನು ನಾವು ಮಾಡಿದ್ದೀವಿ. 100 ಮತದಾರರಲ್ಲಿ 98.16 ಮತದಾರರಿಗೆ ಈಗಾಗಲೇ ಅವ್ರ ಮನೆ ಬಾಗಿಲಿಗೆ ಈ ನಮೂನೆಗಳನ್ನು ತಲುಪಿಸಿದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ತಲುಪಿಸಿರೋ ನಮೂನೆಗಳನ್ನು ಸ್ವೀಕಾರ ಮಾಡಿ ಅದನ್ನು ಅಳವಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅದು ಅಳವಡಿಸಿದ್ರೆ ಅದು ಕರಡು ಮತದಾರರ ಪಟ್ಟಿನಲ್ಲಿ ಬಂದ್ಬಿಡುತ್ತೆ. ಇದು ಮೊದಲನೇ ವಿಧಾನ. ಸೊ ಈ ಅಳವಡಿಸುವಂಥ ಕೆಲಸದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ಸಾಕಷ್ಟು ಇದಕ್ಕೆ ಈ SIRನಲ್ಲಿ ಎಲ್ಲ ಭಾಗಿದಾರರು, ಅದು ಪ್ರಮುಖವಾಗಿ ಮತದಾರರಿರ್ಬೋದು, ಚುನಾವಣಾ ಪಕ್ಷಗಳಿರ್ಬೋದು, ಅವರ ಪ್ರತಿನಿಧಿಗಳಾಗಿ BLA 1, BLA 2ಗಳಿರ್ಬೋದು,
ಚುನಾವಣಾ ಪ್ರಕ್ರಿಯೆಯಲ್ಲಿ ಈ SIR ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತುಂಬ ಪರಿಶ್ರಮ ಆಗ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಇಲಾಖೆಗಳ ಸಿಬ್ಬಂದಿ ವರ್ಗದವರು, ಅಧಿಕಾರಿ ಬಂಧುಗಳು ಎಲ್ಲರೂ ಇರಬಹುದು, ಮಾಧ್ಯಮ ಸನ್ಮಿತ್ರರು ಇರ್ಬೋದು. ಅಂತಿಮವಾಗಿ ಈ SIRನ ಏನಂತಾರೆ ಹೃದಯ ಭಾಗವಾಗಿರ್ತಕ್ಕಂಥ ಮತದಾರರು ಇರ್ಬೋದು. ಸೊ ಈಗ 35% ರೀಚ್ ಆಗಿದ್ದೀವಿ. 35.45% ಇಲ್ಲಿವರೆಗೆ ನಾವು ಡಿಜಿಟೈಸ್ ಮಾಡಿದ್ದೀವಿ. ಇದು ಮೊದಲನೇ ಹಂತ. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಆ್ಯಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9843887724 ಮತ್ತೊಂದು 7026688076 ಮಗದೊಂದು 9972181140ಗೆ ಸಂಪರ್ಕಿಸಬಹುದು. ಯಾರ್ಯಾರು ಸೇರ್ಪಡೆ ಆಗೋದಿಲ್ವೋ ಅವರಿಗೆ ಎರಡನೇ ಹಂತವಾಗಿ ಅಂತ ಎಲ್ಲರಿಗೂ ಕೂಡ ನೋಟಿಸನ್ನು ನಾವು ಕೊಡ್ತೀವಿ. ಆ ಹಂತದಲ್ಲಿ ನೋಟಿಸ್ ಕೊಟ್ಟ ಮೇಲೆ ಆ ನೋಟಿಸ್ಗೆ ಅವರು ಉತ್ತರ ಕೊಡೋದ್ರ ಜೊತೆಗೆ ಒಂದು ಡಿಕ್ಲರೇಷನ್, ಒಂದು ಘೋಷಣಾ ಪತ್ರ ಕೊಡಬೇಕು. ಮತ್ತು 11 ದಾಖಲೆಗಳು ಏನು ಚುನಾವಣಾ ಆಯೋಗ ನಿಗದಿಪಡಿಸಿದೆ ಆ ದಾಖಲೆಗಳಲ್ಲಿ ಒಂದು ದಾಖಲೆಯನ್ನು ಕೊಡಬೇಕು. ಚುನಾವಣಾ ನೋಂದಣಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಅದಾದಮೇಲೆ ಅವರು ಮತದಾರರ ಪಟ್ಟಿನಲ್ಲಿ ನೋಂದಣಿ ಆಗ್ತಾರೆ. ಇದು ಎರಡನೇ ವಿಧಾನ. ಮೂರನೇ ವಿಧಾನ, ಈ ಎರಡನೇ ವಿಧಾನ ಸ್ಟಾರ್ಟ್ ಆಗುವಂಥದ್ದು ಆಗಸ್ಟ್ 5ನೇ ತಾರೀಕಿಂದ. ಮೂರನೇ ವಿಧಾನ, ಹೊಸದಾಗಿ ಯಾರು ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಆಗಬೇಕು ಅಂತ ಅಂದ್ಕೊಳ್ತಾರೆ, ನಾವು ನೋಟಿಸ್ ಕೊಡೋದಿಲ್ಲ. ಈಗ ನಾವು ನೋಟಿಸ್ ಯಾರಿಗೆ ಕೊಡ್ತೀವಿ, ಆಲ್ರೆಡಿ ಮತದಾರರ ಪಟ್ಟಿನಲ್ಲಿ ಇರೋರಿಗೆ ಮಾತ್ರ ಕೊಡ್ತೀವಿ. ಈ ಗಣತಿ ನಮೂನೆನ ನಮ್ಗೆ ಹಿಂದಿರುಗಿಸದೇ ಇದ್ರೆ ಅಂಥವ್ರಿಗೆ ಕೊಡ್ತೀವಿ. ಆದರೆ ಮತದಾರರ ಪಟ್ಟಿನಲ್ಲೇ ಇಲ್ಲ, ಈ ಹೊಸದಾಗಿ 18 ವರ್ಷ ತುಂಬಿರೋ ಅಂಥವ್ರು ಅಥವಾ ಇದುವರೆಗೂ ಮತದಾರರ ಪಟ್ಟಿನಲ್ಲೇ ಬಂದಿಲ್ಲ ಅಂತಕ್ಕಂಥವ್ರಿಗೆ ಮೂರನೇ ವಿಧಾನ ಇದೆ. ಆ ಮೂರನೇ ವಿಧಾನನೂ ಕೂಡ ಅದೇ ದಿನಾಂಕದಂದು 5/8ರಿಂದನೇ ಆ ವಿಧಾನನೂ ಕೂಡ ಪ್ರಾರಂಭ ಆಗುತ್ತೆ. ಅದು ಹೊಸದಾಗಿ ನಮೂನೆ 6 ಕೊಡುವಂಥದ್ದು. ಆ ಹೊಸದಾಗಿ ನಮೂನೆ 6 ಕೊಡಬೇಕಾದ್ರೂ ಡಿಕ್ಲರೇಷನ್ ಕೊಡಬೇಕು, ದಾಖಲೆಗಳನ್ನು ಕೊಡಬೇಕು, ಪ್ಲಸ್ ನಮೂನೆ 6 ಕೊಡಬೇಕು. ಸೊ ಈ ಎರಡು ವಿಧಾನ ಏನಿದೆ, ಆ ಎರಡು ವಿಧಾನಕ್ಕೆ ದಾಖಲೆಗಳು, ವಿಚಾರಣೆ, ಪ್ರತ್ಯೇಕ ನಮೂನೆಗಳನ್ನೆಲ್ಲ ಕೊಡಬೇಕಾಗಿರೋದ್ರಿಂದ ಈ ಗಣತಿ ವಿಧಾನ ಏನಿದೆ ಈಗ ನಾವು ಮಾಡ್ತಾ ಇದ್ದೀವಿ, ಇದು ಭಾಳ ಸುಲಭವಾದಂಥ, ಮತದಾರರು ತಮ್ಮ ಮತದಾನದ ಹಕ್ಕನ್ನು ನೋಂದಾಯಿಸಿಕೊಳ್ಳಲಿಕ್ಕೆ, ಕರಡು ಮತದಾರರ ಪಟ್ಟಿನಲ್ಲಿ ಜಾಗ ಪಡೀಲಿಕ್ಕೆ ಅತ್ಯಂತ ಸರಳವಾದ ವಿಧಾನ ಆಗಿರೋದ್ರಿಂದ ನಾವು ಈ ಜಾಗೃತಿ ಕಾರ್ಯಕ್ರಮಗಳನ್ನು, ಅರಿವು ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಗ್ರಾಮ ಹಂತದಲ್ಲಿ, ಮತಗಟ್ಟೆ ಹಂತದಲ್ಲಿ 4 ಹಂತದಲ್ಲೂ ಕೂಡ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ನಮ್ಮ ERO ಅವರಾಗಲಿ, AERO ಅವರು, ಇಬ್ಬರು AEROಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಜೊತೆಗೆ ಆಯುಕ್ತರಿದ್ದಾರೆ. ಇಡೀ ಸ್ವೀಪ್ ಆ್ಯಕ್ಟಿವಿಟಿ ಗ್ರಾಮೀಣ ಭಾಗದಲ್ಲಿ BLOಗಳಿಗೆ ಸಹಕಾರ ಕೊಡುವಂಥದ್ದು, ಈ ಸ್ವೀಪ್ ಆ್ಯಕ್ಟಿವಿಟಿ ಇವನ್ನೆಲ್ಲ ನೋಡಲಿಕ್ಕೆ ನಮ್ಮ EO ಅವರು ಕೂಡ ನೇತೃತ್ವವನ್ನು ವಹಿಸಿ ನೋಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡಲ್ ಅಧಿಕಾರಿಗಳಾಗಿ CDPO ಅವರಿದ್ದಾರೆ, BEO ಅವರಿದ್ದಾರೆ. ಈಗ ನಾನು ಈಗ ತಾನೇ ಕೇಳ್ಪಟ್ಟೆ, BRCಗಳು, CRPಗಳು ಒಂದು ರೀತಿ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋ ಭಾವನೆಯಲ್ಲಿ ತಾವೆಲ್ಲ ಈ ತಾಲೂಕಿನಲ್ಲಿ ಮತದಾರದ ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಹಾಗಾಗೇನೆ ಈ ಭಾವನೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕೆಲಸ ಆಗ್ತಾ ಇರೋದ್ರಿಂದಲೇ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ನಿನ್ನೆ ರಾಜ್ಯ ನಮ್ಮ ಚುನಾವಣಾ ಆಯೋಗದ ಪ್ರತಿನಿಧಿಗಳಾಗಿ ಏನು CEO ಅವರು ನಮ್ಮ ರಾಜ್ಯದಲ್ಲಿದ್ದಾರೆ, ಅನ್ಬುಕುಮಾರ್ ಸರ್ರು, ಹಿರಿಯ IAS ಅಧಿಕಾರಿಗಳು ಸರ್ರು ಕೂಡ ನಮ್ಮ ಜಿಲ್ಲೆಯ ಪ್ರಗತಿ ಮತ್ತು ಕ್ಷೇತ್ರ ಪರಿಶೀಲನೆ ಇವೆಲ್ಲವಕ್ಕೂ ಕೂಡ ಬಂದಿದ್ದರು. ಇನ್ನೊಂದಷ್ಟು ವಿಶೇಷವಾಗಿ ಚಿಂತಾಮಣಿನಲ್ಲಿ ನಮ್ಮ BLOಗಳು, ಅದರಲ್ಲೂ ನಗರ ಭಾಗದಲ್ಲಿ BLOಗಳು
ಇನ್ನೊಂದಷ್ಟು ಸಾಕಷ್ಟು ಪರಿಶ್ರಮವನ್ನು ಹಾಕಿ ಕೆಲಸ ಮಾಡ್ತಾ ಇದ್ರೂ ಕೂಡ ಇನ್ನೊಂದಷ್ಟು ವೇಗವನ್ನು ಪಡ್ಕೊಳ್ಬೇಕಾಗುತ್ತೆ. ಜಿಲ್ಲೆಯ ಸರಾಸರಿಗಿಂತ ಸ್ವಲ್ಪ ಚಿಂತಾಮಣಿನಲ್ಲಿ ಕಡಿಮೆ ಇರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ಈ ಜಾಥಾ ಅರಿವು ಮೂಡಿಸ್ತಕ್ಕಂಥದ್ದು, ಬೈಕ್ ರ್ಯಾಲಿ ಇವನ್ನೆಲ್ಲ ಇಟ್ಕೊಂಡಿದ್ದಾರೆ ತಾಲೂಕು ಆಡಳಿತದ ವತಿಯಿಂದ. ಸೊ ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಮುಂದಿನ ಒಂದು ವಾರದಲ್ಲಿ ತಾವೆಲ್ಲ ಮತ್ತೆ ಮೊದಲನೇ ಹಂತದಲ್ಲಿ ಗಣತಿ ಹಂತದಲ್ಲಿ ಕೆಲಸ ನೀವು ಮಾಡಲಿಲ್ಲ ಅಂದರೆ ಅದು ಯಾರೇ ಇರಲಿ, ಎರಡನೇ ಹಂತದಲ್ಲಿ ತಾವೇ ಮಾಡಬೇಕಾಗುತ್ತೆ. ಈ ಎಂಟೈರ್ ಪ್ರೋಸೆಸ್ಸು, ಒಂದು ಮತಗಟ್ಟೆಗೆ ಯಾರು ಅಪಾಯಿಂಟ್ ಆಗಿದ್ದಾರೆ, ಸೂಪರ್ವೈಸರ್ಸ್ ಯಾರು ಅಪಾಯಿಂಟ್ ಆಗಿದ್ದಾರೆ, ನೋಡಲ್ ಆಫೀಸರ್ ಯಾರು ಅಪಾಯಿಂಟ್ ಆಗಿದ್ದಾರೆ, AEROಗಳು ಯಾರು ಅಪಾಯಿಂಟ್ ಆಗಿದ್ದಾರೆ, ERO ಯಾರು ಅಪಾಯಿಂಟ್ ಆಗಿದ್ದಾರೆ, ಇಷ್ಟೇ ಜನದ ಜವಾಬ್ದಾರಿ. ಹಾಗಾಗಿ ನಾವು ಈ ಹಂತದಲ್ಲಿ ಸುಲಭವಾಗಿ ಮಾಡಲಿಲ್ಲ ಅಂದರೆ ಮುಂದಿನ ಹಂತಗಳಲ್ಲಿ ಮನೆ ಮನೆಗೆ ಹೋಗಿ ನೋಟಿಸ್ ಕೊಡಬೇಕು, ಅವ್ರ ಹತ್ರ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಬೇಕು, ಅವ್ರನ್ನ ವಿಚಾರಣೆ ಕರ್ಕೊಂಡು ಹೋಗಬೇಕು. ಈ ನಿಮ್ಮ ಜವಾಬ್ದಾರಿ 4 ಪಟ್ಟು ಜಾಸ್ತಿ ಆಗಿ ಹೋಗ್ಬಿಡು. ಈಗ 5 ನಿಮಿಷದಲ್ಲಾಗೋ ಕೆಲಸ ಮುಂದೆ 2 ಗಂಟೆ ಆದರೂ ಒಬ್ಬೊಬ್ರಿಗೆ ನೀವು 1 ಅವರ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಇದು ಮಾಡೋದು ಬೇಡ ಅಂತಲೇ ನಾವು ಈಗ ತಮಗೆ ಎಲ್ಲ BLOಗಳಿಗೂ ಅರಿವನ್ನು ಮೂಡಿಸಿ, ನಾಗರಿಕರಿಗೂ ನೀವು ಅರಿವನ್ನು ಮೂಡಿಸಿ, ನಾಗರಿಕರಿಗೂ ಕೂಡ ಭಾಳ ಸುಲಭವಾದಂಥ ವಿಧಾನ ಇದು ನೋಂದಣಿ ಮಾಡ್ಕೊಳ್ಳಿಕ್ಕೆ. ಅವ್ರಿಗಿಂದ ಯಾವ ದಾಖಲೆನೂ ನಾವು ಕೇಳಲ್ಲ. ಅವರು ಎಲ್ಲಿ 2002ರಲ್ಲಿ ಎಲ್ಲಿದ್ರು ಏನು ಅಂತೇಳಿ ನಾವೇ ಮಾಹಿತಿ ಕೊಡ್ತೀವಿ. ಅವ್ರು ಜಸ್ಟ್ ಫಿಲ್ ಮಾಡಿ ಒಂದು ಸಿಗ್ನೇಚರ್ ಹಾಕಿ ಆ ನಮೂನೆಯನ್ನು ಮಾತ್ರ ನಮ್ಗೆ ವಾಪಸ್ ಕೊಡೋ ಅಂಥದ್ದು. ಸಾಕಷ್ಟು ಕಡೆಗಳಲ್ಲಿ ಸೂಚನೆ ಕೊಟ್ಟಿದ್ದೀವಿ. ನಾಗರಿಕರಿಗೆ ಅದನ್ನು ನಮೂನೆ ತುಂಬಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ BLOಗಳೇ ಕೊಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀವಿ. ಹಾಗಾಗಿ ನಾಗರಿಕರು ಒಂದು ಸಹಿ ಮಾಡೋದೊಂದಷ್ಟು ಅವ್ರದ್ದು ಜವಾಬ್ದಾರಿ ಇರುತ್ತೆ, ಬಿಟ್ಟರೆ ಉಳಿದೆಲ್ಲ ಜವಾಬ್ದಾರಿಗಳನ್ನು ನಮ್ಮ BLOಗಳೇ ತಗೊಳ್ಳೋದ್ರಿಂದ, BLO ಸೂಪರ್ವೈಸರ್ಸು ನೀವೆಲ್ಲ ಕೂಡ ಇದನ್ನು ಮೇಲುಸ್ತುವಾರಿ ಮಾಡೋದ್ರಿಂದ ಸೊ ಈ ಹಂತವನ್ನು ಸುಲಲಿತವಾಗಿ ಮಾಡಬೇಕು ಅನ್ನೋ ಮಾತು. ಜೊತೆಗೆ ಅಂತಿಮವಾಗಿ ಮತ್ತೊಮ್ಮೆ ನೀವೆಲ್ಲ ಭಾಳ ಬದ್ಧತೆಯಿಂದ, ಭಾಳ ಶ್ರದ್ಧೆಯಿಂದ, ನಿಷ್ಠೆಯಿಂದ ತಾವು ಈ ಒಂದು ಪ್ರಜಾಪ್ರಭುತ್ವದ ಮೂಲ ಅಡಿಪಾಯ ಮತದಾನ, ಆ ಮತದಾನದ ಮೂಲ ಅಡಿಪಾಯ ಸುಭದ್ರವಾದಂಥ, ಪಾರದರ್ಶಕವಾದಂಥ ಮತದಾರರ ಪಟ್ಟಿ. ಸೊ ಅದನ್ನು ತಯಾರು ಮಾಡಲಿಕ್ಕೆ ಏನು ಹೊಸದಾಗಿ ನಾವು ಮತದಾರರ ಪಟ್ಟಿಯನ್ನು ಈಗ ತಯಾರು ಮಾಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳು ಎಲ್ಲವೂ ಹೋಗೋದ್ರಿಂದ ಇದು ಭಾಳ ಕರಾರುವಾಕಾದ ಮತದಾರರ ಪಟ್ಟಿ ಆಗೋದ್ರಿಂದ ಸೊ ಆ ಕೆಲಸಕ್ಕೆ ನೀವೆಲ್ಲ ಸಹಕಾರ ಮಾಡ್ತಾ ಇದ್ದೀರಾ. ನಿಮ್ಮ ಈ ಸಹಕಾರ ಮತ್ತು ನಿಮ್ಮ ಈ ಪರಿಶ್ರಮ, ಈ ಕೆಲಸ, ಈ ಕಾರ್ಯ ಮುಂದುವರಿಲಿ. ತಮ್ಮೆಲ್ಲರಿಗೂ ನಾನು ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ತಾವೆಲ್ಲ ಸ್ವಲ್ಪ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು, ಇತರರಿಗೆ ಪ್ರೇರೇಪಿಸಬೇಕು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.